ಅದು ನಮ್ಮ ಹೋರಾಟಗಾರ ಗೊಲ್ಲಹಳ್ಳಿ ಶಿವಪ್ರಸಾದ್ ಆತ ಬರೆದ ಹೋರಾಟದ ಗೀತೆ, ಹೋರಾಟಕ್ಕಾಗಿ ಚಳುವಳಿಗಾಗಿ ಬರೆದದ್ದು. ಅದನ್ನು ನಾನು ಆರಿಸ್ಕೊಂಡೆ. ಆಮೇಲೆ ಮನೋಮೂರ್ತಿಯವರಿಗೆ ನಾನು ನಮ್ಮ ರಾಮನಗರದ ಹತ್ರ ಜನಪದ ಲೋಕಕ್ಕೆ ಕರ್ಕೊಂಡು ಹೋಗಿದ್ದೆ. ಹೋಗಿ ಇಡೀ ಜನಪದ ವಾದ್ಯಗಳನ್ನು ತೋರಿಸಿ, ಅಲ್ಲಿ ಜನಪದ ಗಾಯಕರನ್ನು ಸೇರಿಸಿ ಹಾಡಿಸಿ ಅವ್ರ ಹತ್ರ ಒಂಥರ ನಾವು ಅದಕ್ಕೊಂದು ನಮ್ಮದೇ ರೀತಿ ಆದ್ವಿ. ಒಂದು ಮಾಮೂಲಿ ಒಂದು 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 ಟ್ಯೂನ್ ಮಾಡಬೇಕು, ಒಂದು ಹಾಡು ಮಾಡಬೇಕು, ಆ ಥರದ ಸಂದರ್ಭ ಅಲ್ಲ ಅದು. ಜಾಗತೀಕರಣದ ವಿರುದ್ಧ ಇದ್ದ ಹಾಡು. ಜಣ 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 ಕಾಂಚನದಲ್ಲಿ, ಅಮೇರಿಕಾದ ಲಾಂಛನದಲ್ಲಿ ಅಂತ. ಆಮೇಲೆ ಸುದೀಪ್ ಅತಿಥಿ ನಟರಾಗಿ ಬಂದಿದ್ದರು. ಅವ್ರಿಗೆ ಅವರ ಒಂದು ಇರುವಿಕೆನ ಪ್ರೆಸೆನ್ಸ್ಗೆ ಸರಿಯಾದಂಥ ಹಾಡು ಹಾಕಬೇಕಾಗಿತ್ತು, ಹೋರಾಟದ ಗೀತೆ ಆಗಬೇಕಾಗಿತ್ತು. ಅದನ್ನು ಬಹಳ ಚೆನ್ನಾಗಿ ಕಂಪೋಸ್ ಮಾಡಿದರು. ಮತ್ತು ನಾನು ಗೊಲ್ಲಹಳ್ಳಿ ಶಿವಪ್ರಸಾದ್ ಕೂಡ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೇಕು. ಆತನ ಸಾಹಿತ್ಯ ಅದು ಕೂಡ ತುಂಬ ಜನಕ್ಕೆ ಇಷ್ಟವಾದಂಥ ಒಳ್ಳೆಯ ಗೀತೆಯಾಗಿ ಶಾಶ್ವತವಾಗಿ ಇವತ್ತಿಗೂ ಜಾಗತೀಕರಣದ ಒಂದು ಪ್ರಶ್ನೆಗೆ ಉತ್ತರದ ಥರ ಆ ಹಾಡು ಇದೆ. ಅದನ್ನು ನಾನು ಬಳಸ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಬಾನಲೆನಲ್ಲಿ ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಒಂದು ಗೀತೆ ಬಳಸ್ಕೊಂಡಿದ್ದೆ ಬೇರೆ ಟ್ಯೂನ್ನಲ್ಲಿ. ಆದರೆ ಇದು ಸಂದರ್ಭ ಬೇರೆ ಇತ್ತು, ಮಾತಾಡು ಮಲ್ಲಿಗೆ ಸಂದರ್ಭವೇ ಬೇರೆ ಇತ್ತು. ಅದನ್ನು ಸರ್ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದರು. ಎನಿ ಪರ್ಟಿಕ್ಯುಲರ್ ಚಾಲೆಂಜಸ್ ಅಥವಾ ಅಲ್ಲಿ ಜನಪದ ಲೋಕಕ್ಕೆ ಹೋಗಿ ಫುಲ್ ಇನ್ಸ್ಪಿರೇಷನ್ ಸಿಕ್ಬಿಡ್ತಾ? ಅಲ್ಲೇ ಬಂತು ಇನ್ಸ್ಪಿರೇಷನ್. ಹೌದು, ಬಿಕಾಸ್ ಮಾತಾಡು ಮಲ್ಲಿಗೆ ನನಗೆ ಇಟ್ ವಾಸ್ ಮೈ ಫಸ್ಟ್ ಫೋಕ್ ಟೈಪ್ ಆಫ್ ಸಾಂಗ್ಸ್. ಸೊ ನನಗೆ ಚಂದ್ರು ಗೇವ್ ಮಿ ಲಾಟ್ ಆಫ್ ರೆಫರೆನ್ಸ್, ಕೆಸೆಟ್ ಟೇಪ್ಸ್ ಕೊಟ್ಟರು, ಫೀಲ್ ತೊಗೊಳಕ್ಕೆ. ಆ್ಯಂಡ್ ಜನಪದ ಲಾಕ ಹೋಗಿ ವಿ ಸ್ಪೆಂಟ್ ಹೋಲ್ ಡೇ ದೇರ್. ಆ ಇನ್ಸ್ಟ್ರೂಮೆಂಟ್ಸ್, ಆ ಸೌಂಡಿಂಗು ಯಾವ ಥರದ್ದು ನಾವು ಯೂಸ್ ಮಾಡ್ಬೋದು ಅಂತೆಲ್ಲ ಅದೆಲ್ಲ ನೋಡೋಕ್ಕೆ. ಆ್ಯಂಡ್ ಇದರಲ್ಲಿ ಅಗೇನ್ ಸಿ ಅಶ್ವಥ್ ಸ್ಯಾಂಗ್ ಫಾರ್ ಮೀ ಇನ್ ದಿಸ್ ಅಗೇನ್, ಜನ ಜನ. ಹೌದು, ಸಿ ಅಶ್ವಥ್ ಅವರ ಧ್ವನಿಯಲ್ಲೇ ಆ ಹಾಡು ಮೂಡಿ ಬಂದಿರೋದು. ಅಶ್ವಥ್ ಮತ್ತೆ ಎರಡನೇ ಸಲ ನಮ್ಮ ಚಿತ್ರದಲ್ಲಿ ಹಾಡು.